ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣ ಇವತ್ತಿನಿಂದ ಸಿಐಡಿ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಇವತ್ತು ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಅರ್ಜಿ ಹಾಕಲಿದ್ದಾರೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ನಿರ್ಧಾರ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣ ಸಿಐಡಿ ತನಿಖೆ ನಡೆಸ್ತಾ ಇದೆ. ಈ ಪ್ರಕರಣದ ವಿಚಾರವಾಗಿ ತನಿಖೆ ಮತ್ತಷ್ಟು ಚುರುಕನ್ನ ಪಡೆದಿದೆ. ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಇವತ್ತು ಅರ್ಜಿಯನ್ನ ಸಲ್ಲಿಸಲಿದೆ ಸಿಐಡಿ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಅರ್ಜಿಯನ್ನ ಕೋರ್ಟಿಗೆ ಸಲ್ಲಿಸಲಿದೆ ಸಿಐಡಿ. ನಿಖಿಲ್, ಕಿರಣ್, ಸುನಿಲ್, ಸುಮಂತ್ ಕಸ್ಟಡಿಗೋಸ್ಕರ ಸಿಐಡಿ ಅರ್ಜಿ ಹಾಕಲಿದೆ. 4ರನ್ನ ಕಸ್ಟಡಿಗೆ ಪಡೆದು ಸಿಐಡಿ ವಿಚಾರಣೆ ನಡೆಸಲಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಇದು ಬಹಳ ಪ್ರಮುಖವಾಗುತ್ತೆ. ಈ ದೃಶ್ಯಾವಳಿಗಳ ಪರಿಶೀಲನೆಯನ್ನ ಸಿಐಡಿ ಈಗಾಗಲೇ ನಡೆಸಿದೆ. ನಿನ್ನೆ ಸಿಐಡಿ ಕಚೇರಿಯಲ್ಲಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ದುರಂತ 11 ಮಂದಿಯನ್ನ ಬಲಿ ತಗೊಂಡಂತಹ ಈ ಪ್ರಕರಣ ಈಗ ಬಹಳ ಗಂಭೀರವಾದ ವಿಷಯ ಇದು. ಲಕ್ಷ ಸಂಖ್ಯೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಜನ ಸೇರಿದ್ರು. ಆದ್ರೆ ಈ ಲಕ್ಷ ಜನರನ್ನ ನಿಭಾಯಿಸೋದಕ್ಕೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು, ಏನ್ ಭದ್ರತೆ ಇತ್ತು, ಗೇಟ್ನ ಬಳಿ ಎಷ್ಟು ಸಿಬ್ಬಂದಿ ಇದ್ರು, ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರು, ಎಲ್ಲಿ ಎಡವಟ್ಟಾಯ್ತು, ಇದೆಲ್ಲದರ ಬಗ್ಗೆ ಸಿಸಿಟಿವಿ ದೃಶ್ಯಗಳೇ ಸತ್ಯವನ್ನ ಹೊರಗೆಡುತ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಆ ದಿನದ ದುರಂತ ಹೇಗಾಯ್ತು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರದ ಸಿಸಿಟಿವಿ ದೃಶ್ಯ ಸಂಗ್ರಹ ಮಾಡಿದೆ ಸಿಐಡಿ. ನಿನ್ನೆ ಸಿಐಡಿ ಕಚೇರಿಯಲ್ಲಿ ಈ ಎಲ್ಲ ದೃಶ್ಯಾವಳಿಗಳ ಪರಿಶೀಲನೆ ನಡೆಯಿತು. ನೂಕುನುಗ್ಗಲು, ಕಾಲ್ತುಳಿತ ಇವೆಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿದ್ರು ಸಿಐಡಿ ಅಧಿಕಾರಿಗಳು. ಯಾವ್ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು, ನೂಕುನುಗ್ಗಲು ವೇಳೆ ಗೇಟ್ಗಳ ಬಳಿ ಸಿಬ್ಬಂದಿ ಇದ್ರ, ಕಾಲ್ತುಳಿತ ಆಗೋದಕ್ಕೆ ಏನ್ ಕಾರಣ, ಇವತ್ತಿನಿಂದ ಸಿಐಡಿ ತನಿಖೆ ಮತ್ತಷ್ಟು ಚುರುಕಾಗತ್ತೆ. ಹಲವು ಪ್ರಶ್ನೆಗಳಿಗೆ ಉತ್ತರ ಪಡಿಬೇಕಾಗಿದೆ. ಪೊಲೀಸ್ ಇಲಾಖೆ ಮೊದಲೇ ಭದ್ರತೆಯ ಬಗ್ಗೆ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಈ ಕಾರ್ಯಕ್ರಮ ಹೇಗೆ ನಡೆಯಿತು, ಹಾಗಾದ್ರೆ ಈ ಕಾಲ್ತುಳಿತ ಘಟನೆ ನಡೆಯೋದಕ್ಕೆ ಏನ್ ಕಾರಣ, ಗೇಟ್ನ ಬಳಿ ಅಗತ್ಯ ಸಿಬ್ಬಂದಿ ಇದ್ರ, ಈ ಬಗ್ಗೆ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಸಿಸಿಟಿವಿ ಫುಟೇಜ್ ಅನ್ನ ಮುಂದೆ ಇಟ್ಕೊಂಡು. ಈಗ 4ರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಇವತ್ತು ಸಿಐಡಿ ಅರ್ಜಿಯನ್ನ ಹಾಕಲಿದೆ ಕೋರ್ಟಿಗೆ. ಅವರ ವಿಚಾರಣೆ ನಡೆಯುತ್ತೆ. ಅದಾದ ನಂತರ ಈಗ ಈ ಪ್ರಕರಣ ಬಹಳ ಗಂಭೀರತೆಯನ್ನ ಪಡ್ಕೋತಾ ಇದೆ. ಸಿಐಡಿ ತನಿಖೆ ಕೂಡ ಚುರುಕಾಗಿದೆ. ಸುಮಾರು 2 ಲಕ್ಷದಷ್ಟು ಜನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಸೇರಿದ್ರು. ಆದ್ರೆ ಇಷ್ಟು ದೊಡ್ಡ ಕ್ರೌಡ್ ಅನ್ನ ನಿಭಾಯಿಸೋದಕ್ಕೆ ಅಲ್ಲಿ ಇದ್ದಂತಹ ಭದ್ರತೆ ಎಷ್ಟು ಜನ ಸಿಬ್ಬಂದಿ ಇದ್ರು, ಹೋಗ್ಲಿ ಈ ಕಾರ್ಯಕ್ರಮದ ವ್ಯವಸ್ಥೆ ಆದ್ರೂ ಸರಿಯಾಗಿದೆಯಾ, ಬೇಸಿಕ್ ವ್ಯವಸ್ಥೆಯನ್ನೂ ಕೂಡ ಮಾಡದೆ ಅಲ್ಲೊಂದಷ್ಟು ಅವ್ಯವಸ್ಥೆನೇ ಇತ್ತು ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಸಿಗ್ತಾ ಇದೆ. ದುರಂತ ಆಗೋಯ್ತು. ದುರಂತ ಆದ ನಂತರ ಅಲ್ಲೊಂದು ಫಸ್ಟ್ ಏಡ್ ಕೊಡೋಣ ಅಂತ ಅಂದ್ರೆ, ಪ್ರಥಮ ಚಿಕಿತ್ಸೆ ಕೊಡೋಣ ಅಂದ್ರೆ ಡಾಕ್ಟರ್ ಸಿಕ್ಕಿಲ್ಲ. ಆಂಬ್ಯುಲೆನ್ಸ್ ಎಲ್ಲೋ ನಿಂತಿತ್ತು. ಆ ಕ್ರೌಡ್ ಮಧ್ಯದಲ್ಲಿ ಅಲ್ಲಿರೋ ಜನ ಗಾಯಗೊಂಡವರನ್ನ ಹೊತ್ಕೊಂಡು ಹೋಗಿದ್ರು. ಇಷ್ಟೆಲ್ಲ ಅವ್ಯವಸ್ಥೆಗಳ ಆಗರ ಇಂಥ ದುರಂತಕ್ಕೆ ಕಾರಣವಾಗೋಯ್ತು. ಈಗ ಪ್ರಕರಣದ ತನಿಖೆ ಚುರುಕಾಗಿದೆ. ಈ 4 ಇದ್ದಾರೆ, ನಿಖಿಲ್, ಕಿರಣ್, ಸುನಿಲ್, ಸುಮಂತ್, ಇವರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಇವತ್ತು ಕೋರ್ಟ್ಗೆ ಅರ್ಜಿ ಹಾಕುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಈ ಪ್ರಕರಣದ ಸಿಐಡಿ ತನಿಖೆ ಈಗ ಬಹಳ ಚುರುಕಾಗಿ ನಡೀತಾ ಇದೆ. ಒಂದು ಈ 4ರನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಇವತ್ತು ಅರ್ಜಿ ಹಾಕ್ತಾ ಇದೆ. ಅದರ ಜೊತೆಗೆ ಸಿಸಿಟಿವಿ ಫುಟೇಜ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಸಿಸಿಟಿವಿ ಫುಟೇಜ್ಗಳನ್ನ ಇಟ್ಕೊಂಡು ನಿನ್ನೆ ಇಡೀ ದಿನ ಸಿಐಡಿ ಕಚೇರಿಯಲ್ಲಿ ಒಂದಷ್ಟು ಪರಿಶೀಲನೆ ನಡೀತು. ಸೊ ಇವೆಲ್ಲದರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಶರತ್? ಶ್ವೇತಾ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆರಂಭದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಈ ತನಿಖೆಯನ್ನ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ 2 FIR ಆಧಾರದ ಮೇಲೆ ತನಿಖೆಯನ್ನ ಕೈಗೆತ್ತಿಕೊಳ್ತಾರೆ. ಜೊತೆಗೆ ಸಿಸಿಬಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾರೆ. 6 ಜನ ಸಿಸಿಬಿ ಎಸಿಪಿಗಳು ಜೊತೆಗೆ ಶೇಷಾದ್ರಿಪುರಂ ಎಸಿಪಿ ಇವರು ಸೇರ್ಕೊಂಡು 4 ಜನರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಿಖಿಲ್, ಸುಮಂತ್, ಕಿರಣ್ ಮತ್ತೆ ಮ್ಯಾಥ್ಯೂ 4 ಜನರನ್ನ ಬಂಧನವನ್ನ
ಮಾಡ್ತಾರೆ. ತದನಂತರ ಅವ್ರನ್ನ ಜೇಸಿಗೂ ಕೂಡ ಈಗಾಗಲೇ ಬಿಟ್ಟಿರುವಂತದ್ದು. ಇನ್ನು ಸಿಐಡಿ ಅಧಿಕಾರಿಗಳಿಗೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡಿದ ನಂತರ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥಕೊಂಡಂತಹ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದು ಹೋಗಿ ಸಂಪೂರ್ಣವಾದಂತಹ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳಾಗಿರ್ಬೋದು, ಜೊತೆಗೆ ಅವತ್ತಿನ ದಿನ ನಡೆದಂತಹ ದೃಶ್ಯಾವಳಿ ಘಟನಾವಳಿ ಯಾವ ರೀತಿಯಾಗಿತ್ತು ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಆಡಳಿತ ಮಂಡಳಿ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ತೆಗೆದುಕೊಂಡು ನಿನ್ನೆ ಸಿಐಡಿ ಕಚೇರಿಯಲ್ಲಿ ಸಂಪೂರ್ಣವಾದಂತಹ ಅದರ ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಘಟನೆ ಶುರುವಾಯಿತು, ಕಾಲ್ತುಳಿತ ಮೊದಲು ಆರಂಭವಾದದ್ದು ಯಾವಾಗ, ಆ ಕಾಲ್ತುಳಿತದಲ್ಲಿ ಸಿಕ್ಕಂತವರು ಯಾವ ರೀತಿಯಾಗಿ ನಲುಗುವಂತಹ ಪರಿಸ್ಥಿತಿ ಎದುರಾಯಿತು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಏನ್ ಮಾಡ್ತಾ ಇದ್ರು, ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿತ್ತು ಅನ್ನೋದನ್ನ ಸಂಪೂರ್ಣವಾಗಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಆರಂಭದಿಂದ ಯಾವ ರೀತಿಯಾದಂತಹ ಶುರು ಸಿಕ್ತು ಅದನ್ನ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲಿ RCB ಒಂದು ಪೋಸ್ಟ್ ಅನ್ನ ಹಾಕೋದ್ರಿಂದ ಹಿಡಿದು KSE ಯಿಂದ ಅನುಮತಿಯಾಗಿರ್ಬೋದು, ಜೊತೆಗೆ DNA ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ಅಲ್ಲಿರುವಂತಹ ವ್ಯವಸ್ಥೆಗಳ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲದರ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿ ಮೊನ್ನೆ ಕಬ್ಬನ್ ಪಾರ್ಕ್ ಪೊಲೀಸರು 4 ಜನ ಆರೋಪಿಗಳನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಅವರನ್ನ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಆರಂಭದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ್ರು ಸಹ ಸಿಐಡಿ ಅಧಿಕಾರಿಗಳು ಅವರನ್ನ ವಿಚಾರಣೆಯನ್ನ ಮಾಡಬೇಕಾದಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಸಿಐಡಿ SP ಆಗಿರುವಂತಹ ಶುಭಾನ್ವಿತಾ ಅವರ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ. ಅವರು ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ RCB ಒಂದು ಪೋಸ್ಟ್ ಹಾಕಿದ ನಂತರ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗಿದ್ದಾವೆ. ಜೊತೆಗೆ ಸರ್ಕಾರದವರು ಕೂಡ ಈ ರೀತಿಯಾದಂತಹ ಸೆಲೆಬ್ರೇಷನ್ ಇದೆ ಅನ್ನುವಂತ ಹೇಳುವ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾರೆ. ಇನ್ನು RCB ಪೋಸ್ಟ್ ಇಂದಲೂ ಕೂಡ ಹಲವಾರು ಜನ ಬರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಕಾರಣ 20 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿರುವಂತಹ ಒಂದು ಇನ್ಸ್ಟಾಗ್ರಾಮ್ ಖಾತೆಯಿಂದ ಈ ರೀತಿಯಾದಂತಹ ವಿಕ್ಟರಿ ಪರೇಡ್ ಇದೆ ಎನ್ನುವಂತ ಒಂದು ಪೋಸ್ಟ್ ಅನ್ನ ಹಾಕಿದಾಗ ಹಲವಾರು ಜನ ಬಂದು ಸೇರುವಂತಹ ನಿರೀಕ್ಷೆ ಇರುತ್ತೆ. ಜೊತೆಗೆ ಆ ಪೋಸ್ಟ್ ಅನ್ನ ಹಾಕೋದಕ್ಕಿಂತ ಮುಂಚೆ ಯಾರಿಂದಲೂ ಕೂಡ ಅನುಮತಿಯನ್ನ ಪಡೆದುಕೊಂಡಿರ್ಲಿಲ್ವಾ, ಅಥವಾ ಈ ಪೋಸ್ಟ್ ಹಾಕೋದಕ್ಕೆ ಕಾರಣವೇನು, ಯಾರು ಇದನ್ನ ಪೋಸ್ಟ್ ಹಾಕಿ ಅನ್ನುವಂತಹ ಒಂದು ಕುಮ್ಮಕ್ಕನ್ನ ನೀಡಿದ್ರು ಎನ್ನುವಂತ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ಪ್ರಮುಖವಾಗಿ RCB ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ನಿಖಿಲ್ ಸೋಸ್ಲೆ ಹೇಳಿಕೆ ಪ್ರಮುಖವಾಗುತ್ತೆ. ಜೊತೆಗೆ DNA ಯಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ಕಿರಣ್ ಮತ್ತೆ ಸುಮಂತ್ ಹಾಗೆ ಇನ್ನೊಬ್ಬ ಮ್ಯಾಥ್ಯೂ 3 ಜನರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ 4 ಜನರ ಹೇಳಿಕೆ ಈ ಪ್ರಕರಣದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಸರ್ಕಾರದಿಂದ ಯಾವ ರೀತಿಯಾದಂತಹ ನೋಟಿಸ್ಗಳು ಹೋಗಿದ್ದಾವೆ, ಪತ್ರಗಳು ಹೋಗಿದ್ದಾವೆ, ಅವುಗಳನ್ನು ಕೂಡ ಪರಿಶೀಲನೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.